ಅಭ್ಯಾಸ ಅಲ್ವದು. ನಮ್ಗೆ ಬಾಲ್ಯದಿಂದಲೂ ಕೂಡ ಎಲೆ ಅಡಿಕೆ ಹಾಕೇ ಗೊತ್ತು, ನಾವು ಹಳ್ಳಿಗರು. ಅದೆಲ್ಲ ನಿಮ್ ಕಾಲಕ್ಕೆ ಆಯ್ತಿತ್ತು ಸರ್, ನಮ್ಮಂತವ್ರಿಗಿಂತ ಅಭ್ಯಾಸ ಎಲ್ಲ. ಅಂದ್ರೆ ಈ ಅಭ್ಯಾಸ ಕೆಟ್ಟದ್ದು ಅಂತೀಯ ನೀನು? ಏನೋ ಈಗಿನವ್ರಿಗಂತೂ ಅಭ್ಯಾಸ ಇಲ್ಲ. ಖಂಡಿತ ಅದನ್ನ ನಾನು ಒಪ್ಕೋತೀನಿ. ಆದ್ರೆ ತಾಂಬೂಲದ ಮಹತ್ವವನ್ನು ಅರಿತ ಮೇಲೆ ನಿಮ್ಗೆ ಈ ಒಂದು ಅಭ್ಯಾಸ ನಮ್ಮಲ್ಲಿ ಇರ್ಬೇಕು, ಇದು ಒಳ್ಳೆಯ ಅಭ್ಯಾಸ ಅನ್ನುವಂಥದ್ದು ನಿಮ್ಗೆ ಖಚಿತ ಆಗಿದೆ ಇಲ್ಲ? ಹಾಗಾದ್ರೆ ಆ ಒಂದು ತಾಂಬೂಲದ ಮಹತ್ವವನ್ನು ತಿಳಿಸುವಂತ ಒಂದು ಶ್ಲೋಕವನ್ನು ನಾನಿಂದು ಓದಿ ಹೇಳ್ತೇನೆ, ಮತ್ತೆ ತಾಂಬೂಲದ ಬಗ್ಗೆ ನಾವು ಮಾತಾಡೋಣ. ತಾಂಬೂಲಂ ಕಟುತಿಕ್ತ ಪುಷ್ಟ ಮಧುರಂ ಕ್ಷಾರಂ ಕಷಾಯಾನ್ವಿತಂ ವಾತಘ್ನಂ ಕಪನಾಶನಂ ಕ್ರಿಮಿಹರಂ ದುರ್ಗಂಧಿ ನಿರ್ನಾಶನಂ ವಕ್ತಸ್ಯಾಭರಣಂ ವಿಶುದ್ಧೀಕರಣಂ ಕಾಮಾಗ್ನಿ ಸಂದೀಪನಂ ತಾಂಬೂಲಸ್ಯ ಸಖೇ ತ್ರಯೋದಶ ಗುಣ ಸ್ವರ್ಗೇಪಿ ತೇ ದುರ್ಲಭಃ. ತಾಂಬೂಲದಲ್ಲಿ 13 ಒಳ್ಳೆಯ ಗುಣಗಳಿದೆ, ಅದನ್ನು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಅದರ ಅರ್ಥ ಹೀಗಿದೆ: ತಾಂಬೂಲವು ಏನನ್ನ ಒಳಗೊಂಡಿದೆ, ಯಾವ ಯಾವ ರಸಗಳನ್ನು ಒಳಗೊಂಡಿದೆ ಅಂತ. ಒಗರು, ಖಾರ, ಹುಳಿ, ಸಿಹಿ, ಉಪ್ಪು ಮತ್ತು ಕಹಿಗಳೆಂಬ ಷಡ್ರಸಗಳನ್ನು ಹೊಂದಿದೆ ತಾಂಬೂಲ. ಇನ್ನೊಂದು, ತಾಂಬೂಲವು ದೇಹದೊಳಗಿನ ವಾತ ಸಂಬಂಧಿ ತೊಂದರೆಗಳನ್ನು ನಿವಾರಿಸುತ್ತದೆ, ಬಾಯಿ ಮತ್ತು ದೇಹದೊಳಗಿನ ದುರ್ವಾಸನೆಯನ್ನು ಕಳೆಯುತ್ತೆ. ಇನ್ನೊಂದು, ಶರೀರದಲ್ಲಿ ಜಠರದಲ್ಲಿನ ಕ್ರಿಮಿಗಳನ್ನು ನಾಶ ಮಾಡುತ್ತದೆ. ತಾಂಬೂಲ ಮೆಲ್ಲುವುದರಿಂದ ತುಟಿಗಳು ಕೆಂಪಗಾಗುವ ಕಾರಣ ಅದನ್ನ ಮಾತುಗಾರನ ಆಭರಣ ಅಂತ ಹೇಳಿ ಕರೆಯಲಾಗಿದೆ ತಾಂಬೂಲವನ್ನು. ವಕ್ತಸ್ಯ ಆಭರಣಂ ವಿಶುದ್ಧೀಕರಣ ಅಂತ ಹೇಳಿದೆ. ಮುಂದೆ ತಾಂಬೂಲವು ರತಿಯಲ್ಲಿ ಅಂದ್ರೆ ಗಂಡು ಹೆಣ್ಣಿನ ಮಿಲನದಲ್ಲಿ ಕಾಮಾಗ್ನಿಯನ್ನ ಪ್ರಚೋದಿಸುತ್ತದೆ. ಗೆಳೆಯನೇ, ಇಂತಹ 10ರ ಮೇಲ್ 3 ಗುಣಗಳಿರುವ ತಾಂಬೂಲವು ಸ್ವರ್ಗದಲ್ಲಿಯೂ ದುರ್ಲಭವಾಗಿದೆ ಎನ್ನುವಂಥದ್ದು ಈ ಶ್ಲೋಕದ ಅರ್ಥ. ಇದೆಲ್ಲ ತಿಳಿದ ಮೇಲೆಲ್ಲ ನೀನು ತಾಂಬೂಲ ಕೆಟ್ಟದ್ದು ಅಂತ ಹೇಳ್ತೀಯ? ಅದಕ್ಕೊಂದು ಕಾರಣ ಇದೆ ಸರ್. ಈಗ ನೋಡಿ, ತಾಂಬೂಲ ಅಂದ್ರೆ ಅಡಿಕೆ ಕೂಡ ಮುಂದಿಟ್ಕೊಂಡಿದ್ದೀವಿ. ಹೌದು. ಬಟ್ ಇತ್ತೀಚೆಗೆ ಒಂದು ಸುದ್ದಿ ಬರ್ಕೊಂಡು ಅಡಿಕೆ ಕ್ಯಾನ್ಸರ್ ಕಾರಕ. ಇದಕ್ಕೇನು ಹೇಳ್ತೀರಾ? ಖಂಡಿತವಾಗಿಲ್ಲ, ಅದು ತಪ್ಪು. ತಾಂಬೂಲ ಮಂಜರಿ ಎನ್ನುವಂತಹ ಗ್ರಂಥದಲ್ಲಿ ಅಥವಾ ತಾಂಬೂಲ ದರ್ಪಣ ಎನ್ನುವಂತಹ ಗ್ರಂಥದಲ್ಲಿ ಈ ತಾಂಬೂಲದಲ್ಲಿರುವ ಇಂಗ್ರೀಡಿಯೆಂಟ್ಸ್, ನಿನ್ನ ವಿಳ್ಯದಲ್ಲಿ ಇರ್ಬೋದು, ಅಡಿಕೆ ಇರ್ಬೋದು, ಸುಣ್ಣ ಇರ್ಬೋದು, ಅಥವಾ ತಾಂಬೂಲವನ್ನು ಸುವಾಸಿತಗೊಳಿಸುವಂತ ಇತರ ಪರಿಮಳ ದ್ರವ್ಯಗಳು ಇರ್ಬೋದು, ಅದರ ಬಗ್ಗೆ 300 ಶ್ಲೋಕಗಳ ಮಾಹಿತಿಯನ್ನ ಕೊಡಲಾಗಿದೆ. ಆ ಶ್ಲೋಕಗಳಲ್ಲಿ ತಾಂಬೂಲವು ಹೇಗೆ ಆರೋಗ್ಯಕರ ಎನ್ನುವುದನ್ನು ಹೇಳಿದೆ, ತಾಂಬೂಲದ ಪ್ರಾಚೀನತೆಯನ್ನು ಹೇಳಿದೆ, ತಾಂಬೂಲವು ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನದಲ್ಲಿ ಭಾರತದಲ್ಲಿ ಹಿಂದಿನಿಂದ ಹೇಗೆ ತನ್ನ ಅಸ್ತಿತ್ವವನ್ನು ಕಾದುಕೊಂಡಿದೆ ಎನ್ನುವಂತಹ ವಿಷಯವನ್ನು ಕೂಡ ಹೇಳಿದೆ. ಇದು ಒಂದು ವಿಚಾರ. ಇನ್ನು ತಾಂಬೂಲದ ಪ್ರತಿಯೊಂದು ದ್ರವ್ಯಗಳ ಗುಣಾವಗುಣಗಳನ್ನು ಈ ಶ್ಲೋಕಗಳಲ್ಲಿ ಹೇಳಿದೆ. ನಾನು ಬರೀ ಒಳ್ಳೆಯ ಗುಣಗಳು ಅಂತ ಹೇಳುವುದಿಲ್ಲ, ಕೆಟ್ಟ ಗುಣಗಳು ಇದೆ. ಆದ್ರೆ ಕೆಟ್ಟ ಗುಣಗಳು ಯಾವ ಕಾರಣಕ್ಕಂದ್ರೆ ಅದನ್ನ ಮಿತಿ ಮೀರಿ ಬಳಸಿದಾಗ, ಯಾವುದಕ್ಕೊಂದು ಮಿತಿ ಅಂತ ಇರುತ್ತೆ, ಆ ಮಿತಿ ಮೀರಿ ಬಳಸಿದ್ರೆ ಅಮೃತವು ಬಹುಶಃ ವಿಷವಾಗ್ತದೆ. ಹಾಗಾಗಿ ತಾಂಬೂಲ ಖಂಡಿತವಾಗಿ ಕೆಟ್ಟದಲ್ಲ. ತಾಂಬೂಲ ಎನ್ನುವಂತಹ ಗ್ರಂಥದಲ್ಲಿ ವಸಿಷ್ಠರು, ವಿಶ್ವಾಮಿತ್ರರು, ಗೌತಮರು, ಹೀಗೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿನ ಋಷಿ ಮುನಿಗಳು ತಾಂಬೂಲದ ಬಗ್ಗೆ ಶ್ಲೋಕ ರಚಿಸಿದ್ದಾರೆ. ತಾಂಬೂಲ ಖಂಡಿತವಾಗಿ ಕೆಟ್ಟದಲ್ಲ, ಅದು ನಮ್ಮ ಭಾರತೀಯ ಸುಸಂಸ್ಕೃತ ಚರ್ವಣ ಪರಂಪರೆ. ಚರ್ವಣ ಅಂದ್ರೆ ಮೆಲುವುದು ಅಂತ, ತಾಂಬೂಲ ಅಂತ ಒಂದು ಸುಸಂಸ್ಕೃತ ಪರಂಪರೆ. ಹಾಗಾಗಿ ಅದು ಶತಮಾನಗಳಿಂದ ಬೆಳೆದು ಬಂದಿದೆ. ಭಾರತ ಮಾತ್ರ ಅಲ್ಲ ತಾಂಬೂಲದ ತವರು, ಬೇರೆ ಬೇರೆ ದೇಶಗಳಲ್ಲಿ ಕಾಂಬೋಡಿಯಾ, ಥೈಲ್ಯಾಂಡ್, ಬಾಲಿ, ಸುಮಾತ್ರ ಮುಂತಾದ ದ್ವೀಪಗಳಲ್ಲೂ ಕೂಡ ತಾಂಬೂಲದ ಉಪಯೋಗ ಇದೆ. ವಿದೇಶಿಗರು ಕೂಡ ಸುಮಾರು ನನಗೆ ನೆನಪಿರುವ ಹಾಗೆ ಮಾರ್ಕೋ ಪೋಲೋ ಅವರು ಕೂಡ ಖಂಡಿತ ಮಾರ್ಕೋ ಪೋಲೋ ತಾಂಬೂಲದ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ. ಆದ್ರೆ ನಾವು ಸುಮಾರು ಕಡೆ ನೋಡಿದ್ದೇವೆ ಈಗ ತಂಬಾಕು ಹಾಕೋದ್ರಿಂದ ಬಾಯಿ ಕ್ಯಾನ್ಸರ್ ಬರುತ್ತೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ನಾವು ಮಾತನಾಡುವ ತಾಂಬೂಲದ ವಿಷಯ ತಂಬಾಕು ರಹಿತ. ತಂಬಾಕನ್ನ ಖಂಡಿತ ತಾಂಬೂಲದಲ್ಲಿ ಉಪಯೋಗಿಸಬಾರದು. ನಮಗೆ ಗೊತ್ತಿರುವ ಹಾಗೆ ಅದು
ಒಸಡಿನ ಕ್ಯಾನ್ಸರ್ ಅನ್ನು ತರ್ತದೆ, ಹೆಚ್ಚಾಗಿ ಪುರುಷರಲ್ಲಿ. ಇತ್ತೀಚಿನ ತಾಂಬೂಲದ ರೆಡಿ ಟು ಈಟ್ ಸ್ವರೂಪಗಳು, ಜಾಗ ಇರ್ಬೋದು ಅಥವಾ ಪ್ಯಾಕೆಟ್ಗಳಲ್ಲಿ ಬರುವಂತಹ ರೆಡಿಮೇಡ್ ತಾಂಬೂಲಗಳಿರ್ಬೋದು, ಇದು ಮೂಲ ಸ್ವರೂಪದಲ್ಲಿ ಇಲ್ಲ. ಇದರ ಕೆಲವೊಂದು ಕಡೆ ಇದರ ಕಚ್ಚಾ ಮಾಲುಗಳು ಬಹಳ ನಿಕೃಷ್ಟವಾದ ತರಗತಿಯದು, ಅವುಗಳನ್ನು ಬಳಸ್ತಾರೆ ಲಾಭ ಮಾಡುವುದಕ್ಕಾಗಿ. ಇನ್ನು ರುಚಿ ಬಣ್ಣ ಬರುವುದಕ್ಕಾಗಿ ರಾಸಾಯನಿಕಗಳನ್ನು ಬೆಳೆಸ್ತಾರೆ. ಹಾಗಾಗಿ ಇವುಗಳಿಗೆ ಮಾರು ಹೋಗಿದೆ. ತಾಂಬೂಲ ಅದರ ಮೂಲ ಸ್ಥಿತಿಯಲ್ಲಿ ಹೇಗಿದೆಯೋ ಹಾಗೆ ಅದನ್ನು ಸ್ವೀಕರಿಸಿದಾಗ ಅದು ಹೆಚ್ಚು ಆರೋಗ್ಯಕಾರಕ ಮತ್ತು ಯಾವುದೇ ಅಪಾಯ ರಹಿತ. ಅಂದ್ರೆ ನೀವು ಹೇಳೋದು ಈ ತರ ಎಲೆ, ಅಡಿಕೆ, ಸುಣ್ಣ. ಖಂಡಿತ ಖಂಡಿತ. ಮತ್ತೆ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಬರಬಹುದು. ಯಾವ್ದು? ಬೇರೆ ಬೇರೆ 21 ಬಗೆಯ ಏಲಕ್ಕಿ, ಲವಂಗ, ಜಾಯಿಕಾಯಿ, ಪತ್ರೆ, ಜಾಪತ್ರೆ, ಈ ತರ 21 ಬಗೆಯ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಅದನ್ನ ನಾವು ದ್ರವ್ಯಗಳು ಅಂತ ಹೇಳ್ತೀವಿ ತಾಂಬೂಲದಲ್ಲಿ. ಅದು ತಾಂಬೂಲದಲ್ಲಿ. ನೀವೀಗ ತಾಂಬೂಲದ ಬಗ್ಗೆ ಹೇಳಿದ್ ನೋಡಿದ್ರೆ, ಅಂದ್ರೆ ಸುಮಾರು ಶ್ಲೋಕಗಳಲ್ಲೆಲ್ಲ ಉಲ್ಲೇಖ ಇದೆ ಅಂತ ಹೇಳೋದ್ ನೋಡಿದ್ರೆ, ಸುಮಾರು 100 ವರ್ಷಗಳ ಇತಿಹಾಸ ಇರುವ 100 ವರ್ಷಗಳಲ್ಲ, ಸಾವಿರಾರು ವರ್ಷಗಳ ಇತಿಹಾಸ. ಮೊದಲ ಮಾಹಿತಿ ನಮಗೆ ಸಿಗುವಂತಹದ್ದು ಸಮುದ್ರ ಮಂಥನದಲ್ಲಿ. ಸಮುದ್ರ ಮಂಥನದಲ್ಲಿ ಬಂದ ಅಮೃತವನ್ನು ಮಹಾವಿಷ್ಣು ದೇವತೆಗಳಿಗೆ ಹಂಚಿ, ಉಳಿದ ಅಮೃತದ ಕುಂಭವನ್ನು ಇಂದ್ರನ ಆನೆ, ಪಟ್ಟದಾನೆ ಐರಾವತದ ಲಾಯದಲ್ಲಿ ಸೊಂಡಿಲಿನ ಬೀಸುವಿಕೆಗೆ ಆ ಕುಂಭದಲ್ಲಿನ ಸ್ವಲ್ಪ ಅಮೃತ ಚೆಲ್ಲಿ ಅಲ್ಲಿ ಒಂದು ದೇದೀಪ್ಯಮಾನವಾದ ಬಳ್ಳಿ ಉತ್ಪನ್ನ ಆಗ್ತದೆ. ಅದನ್ನೇ ತಾಂಬೂಲ ಅಂತ ಹೇಳುವಂಥದ್ದು. ಅದು ದೇವತೆಗಳಿಗೂ ಪ್ರಿಯ ಆಗ್ತದೆ. ದೇವ ಪೂಜೆಯಲ್ಲಿ ನೈವೇದ್ಯದ ಬಳಿಕ ತಾಂಬೂಲಂ ಸಮರ್ಪಯಾಮಿ ಅಂತ ಹೇಳ್ತೀವಿ. ಹಾಗಾದ್ರೆ ದೇವನು ಕೂಡ ತಾಂಬೂಲ ಪ್ರಿಯ ಅಂತ ಹೇಳಿ. ಮಹಾಭಾರತದಲ್ಲಿ ಬರುವಂತಹ ಉಲ್ಲೇಖ ಅಂದ್ರೆ, ಪಾಂಡವರಿಗೆ ತಾಂಬೂಲ ಮೆಲ್ಲಬೇಕು ಎನ್ನುವಂತ ಆಸೆ ಆಯ್ತು. ಎಲ್ಲಿಯೂ ತಾಂಬೂಲದ ಬಳಿ ಇಲ್ಲ. ಆಗ ಅರ್ಜುನ ಪಾತಾಳದಲ್ಲಿನ ತನ್ನ ಪ್ರೇಯಸಿ ಚಿತ್ರಾಂಗದೆ ಬಳಿ ಕಳ್ತಾರೆ. ಅಲ್ಲಿ ಅವಳು ಅವಳ ಕಿರು ಬೆರಳನ್ನ ಕತ್ತರಿಸಿ ಇದನ್ನ ನೆಡಿ ಅಂತ ಹೇಳ್ತಾಳೆ. ಅವಳ ಕಿರು ಬೆರಳನ್ನ ನೆಟ್ಟದ್ದರಿಂದ ಅಲ್ಲಿ ಒಂದು ಬಳ್ಳಿ ಉತ್ಪನ್ನ ಆಯಿತು. ಅದೇ ತಾಂಬೂಲ ಎನ್ನುವಂಥದ್ದು. ಇನ್ನೊಂದು, ತಾಂಬೂಲಕ್ಕೆ ಸಂಸ್ಕೃತದ ಹೆಸರು ಅನೇಕ ಹೆಸರುಗಳು. ತಾಂಬೂಲದ ಆಕಾರ ನೋಡಿ, ಅದು ಹಾವಿನ ಹೆಡೆ ತರ ಇರುತ್ತೆ. ಹಾಗಾಗಿ ಅದಕ್ಕೆ ನಾಗವಲ್ಲಿ ಅಂತ ಬಂತು. ಇನ್ನೊಂದು, ಅದರ ಮೂಲ ನಾಗಲೋಕದಿಂದ ಬಂತು ಅಂತ. ಹಾಗಾಗಿ ಅದನ್ನ ನಾಗವಲ್ಲಿ ಅಂತ ಕರೆದು. ಇದೀಗ ತಾಂಬೂಲದ ಎಲೆ ಇಟ್ಕೊಂಡು ಬಹುಶಃ ಮೆಲ್ಲುವ ತಯಾರಿ ಮಾಡ್ತಾ ಇದೆಯಲ್ಲ, ಅದಕ್ಕೆ ಕೆಲವೊಂದು ವಿಚಾರಗಳನ್ನು ಹೇಳ್ತೇವೆ. ತಾಂಬೂಲ ಮೆಲ್ಲುವುದಕ್ಕೂ ಒಂದು ಕ್ರಮ ಇದೆ. ಸುಣ್ಣ ಎಷ್ಟು ಬಳಸಬೇಕು, ಅಡಿಕೆ ಎಷ್ಟು ಬಳಸಬೇಕು, ಅದು ಯಾವ ಪ್ರಮಾಣದಲ್ಲಿ ಇರಬೇಕು ಎನ್ನುವಂತದ್ದು ಎಲ್ಲವೂ ಆ ಶ್ಲೋಕಗಳಲ್ಲಿ ಇದೆ. ಇನ್ನೊಂದು, ನಮ್ಮ ಹಿರಿಯರು ನೀವು ನೋಡಿರ್ಬೇಕು, ತಾಂಬೂಲವನ್ನ ಮೆಲ್ಲುವ ಮೊದಲು ಈ ತೊಟ್ಟನ್ನ ಕತ್ತರಿಸ್ತಾ ಇದ್ರು, ಈ ತುದಿಯನ್ನು ಕತ್ತರಿಸ್ತಾ ಇದ್ರು. ಇಷ್ಟು ಮಾತ್ರ ಅಲ್ಲ, ಈ ಬೆನ್ನಿನ ಮೇಲೆ ನರಗಳಿದೆಯಲ್ಲ, ಈ ನರಗಳನ್ನ ಕೀಳ್ತಿದ್ರು. ಕೆಲವು ಎಲೆಗಳಲ್ಲಿ ದಪ್ಪ ನರಗಳಿರುತ್ತೆ. ಈ ನರಗಳಲ್ಲಿ ನಮ್ಮ ಆರೋಗ್ಯಕ್ಕೆ ಹಾನಿಕರವಾದಂತ ರಸ ಇದೆ. ಹಾಗಾಗಿ ಶಿರಾಪರ್ಣ ಅಂತ, ಶಿರಾ ಅಂದ್ರೆ ನರಗಳು ಅಂತ, ಆ ನರಗಳನ್ನ ತೆಗೆದು ತಾಂಬೂಲವನ್ನು ಸ್ವೀಕರಿಸಬೇಕು ಅಂತೇಳಿ. ತಾಂಬೂಲ ಬರೀ ಮೆಲ್ಲುವುದಕ್ಕೆ ಮಾತ್ರ ಅಲ್ಲ, ಅದ್ರ ಬೇರೆ ಬೇರೆ ವಿಚಾರಗಳಿರುತ್ತೆ. ಈಗ ತಾಂಬೂಲವನ್ನ ಒಂದು ಗೌರವ ಅಂತ ಕೊಡ್ತೀವಿ. ಒಂದು ಮದುವೆ ಮುಂಚೆ ಸಮಾರಂಭಗಳಲ್ಲಿ ಯಜಮಾನ ಹೇಳ್ತಾನೆ, ತಾಂಬೂಲ ತಕೊಂಡು ಹೋಗ್ಬೇಕು ನೀವು. ಅದರ ಅರ್ಥ ಏನು? ನಾವು ಕೊಡುವ ಗೌರವವನ್ನು ಸ್ವೀಕರಿಸಿ ಹೋಗ್ಬೇಕು ಅಂತ. ನೀವು ರಜಪೂತರ ಇತಿಹಾಸವನ್ನ ತಗೊಂಡಾಗ, ರಜಪೂತರಲ್ಲಿ ಯುದ್ಧದಲ್ಲಿ ಪತಿಯ ಮರಣಾನಂತರ ಸತಿ ಸಹಗಮನ ಆಗ್ತಿತ್ತು. ಸಹಗಮನ ಆಗುವ ಮೊದಲು ಆ ಸತ್ತವನ ಮಾಡಲಿ ಕೊನೆಯ ತಾಂಬೂಲ ಅಂತ ಬೀಳ್ಯವನ್ನು ಹಾಕೊಂಡು ಹೋಗುವ ಕ್ರಮ ಇತ್ತು. ಇದು ಇತಿಹಾಸದಲ್ಲಿ ನಮಗೆ ಕಂಡು ಬರುವಂತಹದ್ದು. ಇನ್ನು ಹೀಗೆ ಅನೇಕ ವಿಚಾರಗಳಿವೆ. ರಣವೀಳ್ಯ ಅಂತ ಅಂತಾರೆ. ನೋಡ್ರಿ, ನೆನಪು ಮಾಡಿರಿ. ಧುರಕ್ಕೆ ಹೊರಡುವ ಮೊದಲು ಹೋಗು, ಜಯಶಾಲಿ ಆಗು ಅಂತೇಳಿ ತಾಂಬೂಲವನ್ನು ಇಟ್ಟು ಅದರಲ್ಲಿ ಎಲೆ ಅಡಿಕೆಯನ್ನಿಟ್ಟು ಆಶೀರ್ವಾದನ, ಅಂದ್ರೆ ಯೋಧರಿಗೆ
ಅಥವಾ ಸೇನಾ ಮುಖಂಡನಿಗೆ ಯಾರು ಯುದ್ಧದ ಸಾರಥ್ಯವನ್ನು ಬಯಸ್ತಾನೋ ಅವನಿಗೆ ಕೊಡುವ ಕ್ರಮ ಇತ್ತು. ರಣವಿಳ್ಯವನ್ನು ಪಡೆದುಕೊಂಡು ಹೊರಟೆ ಅಂತ ಏಕೆ ಅವರಿಗೆ ಕೇಳ್ತೀವಿ ನಾವು. ಅದು ತಾಂಬೂಲದ್ದು ಇದು. ನೀವೀಗ ಹೇಳಿದ್ವಿ ಇತಿಹಾಸದಲ್ಲಿ ಪುರಾಣದಲ್ಲಿ ಅಂತ, ಹೌದು. ಬಟ್ ನಮ್ಮ ಕಾಲದವರಿಗೆ ಯಾವುದೇ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಪ್ರೂವ್ ಆಗದೆ ನಾವು ಯಾವುದನ್ನು ಒಪ್ಪೋದಿಲ್ಲ. ಅಲ್ವಾ? ಏನ್ ಹೇಳ್ತೀರಾ? ಇಲ್ಲ, ಖಂಡಿತವಾಗಿ ನಾವು ಬದಲಾದ ಕಾಲದ ಗತಿಯೊಂದಿಗೆ ನಾವು ಸಾಗಬೇಕು. ಈ ತಾಂಬೂಲ ಎನ್ನುವಂತಹ ಗ್ರಂಥದಲ್ಲಿ ನಾವು ಇನ್ನೊಂದು ವಿಭಾಗ ಇದೆ, ತಾಂಬೂಲದ ಸಸ್ಯಶಾಸ್ತ್ರೀಯ ವಿವರ ಅಂತ. ಓಹೋ, ಬೇಕಾ? ಅಂದ್ರೆ ಪ್ರತಿಯೊಂದು ಸಸ್ಯಕ್ಕೂ ಅದರ ಒಂದು ಸಸ್ಯಶಾಸ್ತ್ರೀಯ ಹೆಸರಿರ್ತದೆ, ಬೊಟ್ಯಾನಿಕಲ್ ನೇಮ್ ಅಂತ ಹೇಳ್ತೀವಿ. ಹಾಗೆ ತಾಂಬೂಲ, ಅಡಿಕೆ, ಸುಣ್ಣ ಅಥವಾ ಅದರ ಎಲ್ಲ ಇಂಗ್ರೀಡಿಯೆಂಟ್ಸ್ ಅದರ ಬಗ್ಗೆ ವಿವರಗಳಿದೆ. ಅದು ತಾಂಬೂಲ ಗ್ರಂಥದ ಇನ್ನೊಂದು ವಿಭಾಗದಲ್ಲಿ ಮಿತ್ರರೊಬ್ಬರು ಶ್ರೀ ಗಣೇಶ ಶೇಂಗಿ ಅಂತೇಳಿ ಸಸ್ಯಶಾಸ್ತ್ರ ಪ್ರಾಧ್ಯಾಪಕರವರು, ಅವರು ಬಹಳ ಸೊಗಸಾಗಿ ಬಹಳ ಅಧ್ಯಯನ ಮಾಡಿ ತಾಂಬೂಲದ ಸಸ್ಯಶಾಸ್ತ್ರೀಯ ವಿವರಗಳನ್ನ ಕೊಟ್ಟಿದ್ದಾರೆ. ಸುಮಾರು 150 ಪುಟಗಳು ಅವರ ಮಾಹಿತಿಯೇ ಈ ಪುಸ್ತಕದಲ್ಲಿದೆ. ಹಳೆ ಬೇರು ಮತ್ತು ಹೊಸ ಚಿಗುರು, ಹಳೆಯ ಚಿಂತನೆ ಮತ್ತು ಹೊಸ ಆವಿಷ್ಕಾರಗಳು ಅಥವಾ ಹೊಸ ಚಿಂತನೆ ಸೇರಿ ಬಹುಶಃ ಈ ಗ್ರಂಥ ಹಳಬರಿಗೆ ಮತ್ತು ಹೊಸಬರಿಗೆ ಕೂಡ ತಾಂಬೂಲದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟದೆ ಎನ್ನುವುದರಲ್ಲಿ ಸಂಶಯ ಇಲ್ಲ. ಈ ಅಷ್ಟಾವಧಾನಿ ಶ್ರೀ ಸೂರ್ಯ ಹೆಬ್ಬಾರ್ ಅವರು ಪರಾಮರಿಸಿ ಮುನ್ನುಡಿ ಬರೆದು ನಮ್ಮೊಟ್ಟಿಗೆ ಇದ್ದಾರೆ. ಹಾಗೆ ಒಂದು ಪುಸ್ತಕ ಬರಿಬೇಕು ಅಂತ ಯೋಚನೆ ಅಂದ್ರೆ 300 ಶ್ಲೋಕಗಳಲ್ಲಿ ಇದರ ಉಲ್ಲೇಖ ಇದೆ. ಇದರ ಒಳಿತು ಕೆಡುಕುಗಳ ಪರಾಮರ್ಶೆ ಇದೆ. ಇದರ ಆಯುರ್ವೇದಿಯ ಗುಣಗಳನ್ನು ಹೇಳಿದೆ. ಇದರ ಸಾಮಾಜಿಕ, ಧಾರ್ಮಿಕ, ಪೌರಾಣಿಕ ಮಹತ್ವವನ್ನು ಹೇಳಿದೆ. ಇದರ ಚರಿತ್ರೆಯನ್ನು ಹೇಳಿದೆ, ಯಾವಾಗ ಶುರು ಆಯಿತು, ಇತಿಹಾಸವನ್ನು ಹೇಳಿದೆ. ಹಾಗಾದ್ರೆ ಇಷ್ಟು ನಾವು ಬಹುಶಃ ಎಲ್ಲವನ್ನು ಮರಿತಾ ಬರ್ತಾ ಇದ್ದೀವಿ. ನಮ್ಮ ಕೆಲಸ ಏನಾಗಬೇಕು, ಹಳೆಯದು ಏನಿತ್ತು ಅದನ್ನು ಮತ್ತೆ ಮತ್ತೆ ಕಾಪಿಡುವಂತಹ ಪ್ರಯತ್ನ ಮಾಡಬೇಕು. ಕಾಲ ಕಾಲಕ್ಕೂ ಒಂದು ಹೊಸ ವಿಚಾರಗಳು, ಒಂದು ಹಳೆಯ ಪ್ರಸ್ತುತವಾದಂತಹ ವಿಚಾರಗಳನ್ನ ಹೊಸ ರೀತಿಯಲ್ಲಿ ಜನರಿಗೆ ತಲುಪಿಸುವಂತಹ ಪ್ರಯತ್ನ ಮಾಡಬೇಕು ಅಂತ ನನಗೆ ಅನಿಸ್ತದೆ. ಈ ಪುಸ್ತಕ ಎಲ್ಲಿ ಸಿಗ್ಬೋದು? ಭಾನುವಾರ 29ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಆ ಬಿಡುಗಡೆಗೆ ನಾನಿನ್ನ ಮೊದಲು ಕರೀತಾ ಇದ್ದೇನೆ. ಯಾಕಂದ್ರೆ ಯುವಪಥ ಆಡಿಟೋರಿಯಂನಲ್ಲಿ ಈ ತಾಂಬೂಲ ಎನ್ನುವಂತ ಪುಸ್ತಕ ಜೊತೆಯಲ್ಲಿ ನಾನು ಬರೆದ 2 ಪುಸ್ತಕಗಳು, ಕಥಾ ಷೋಡಶಿ ಮತ್ತು ಗಾಂಧಾರಿ ಅಂತ, ಅದರ ಬಗ್ಗೆ ಒಂದು ಸಣ್ಣ ವಿವರ ಕೊಡ್ತೇನೆ. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಾನು ಸಮಾಜದ ಓರೆಕೋರೆಗಳನ್ನು ಅಥವಾ ನಾನು ಕಂಡ ನೋಟಗಳನ್ನ ಕಥಾ ರೂಪಕ್ಕೆ ಇಳಿಸಿದ್ರು. ಸಣ್ಣ ಕಥೆಗಳ 14 ಕಥೆಗಳು, ಅದರಿಂದ ಕಥಾ ಷೋಡಶಿ. ಇನ್ನೊಂದು ಕೇಳಿದೆ, ಗಾಂಧಾರಿ ಮಹಾಭಾರತದಲ್ಲಿ ಅತ್ಯಂತ ನಿರ್ಲಕ್ಷಿತವಾದ ಪಾತ್ರ ಗಾಂಧಾರಿ. ಗಾಂಧಾರಿ ಬಗ್ಗೆ ಯಾರು ಮಾತಾಡುವುದೇ ಇಲ್ಲ. ಗಾಂಧಾರಿಯ ಬದುಕನ್ನ ವಿಮರ್ಶಿಸಿದಾಗ, ವಿಶ್ಲೇಷಿಸಿದಾಗ, ಅವಳ ಅಂತರಂಗವನ್ನು ಹೊಕ್ಕು ಅವಳ ಕಣ್ಣ ನೋಟದಲ್ಲಿ ಅವಳು ಕಂಡ ಮಹಾಭಾರತದ ಕಥೆ ಗಾಂಧಾರಿ. ಒಂದು ಕಿರು ಕಾದಂಬರಿ ಇದು. ಬಟ್ಟೆ ಕಟ್ಟಿಕೊಂಡು ತನ್ನ ಒಳ ಕಣ್ಣುಗಳಿಂದ ಒಳಗೆ ಅವಳು ಮಹಾಭಾರತದ ವಿಭಿನ್ನ ಪಾತ್ರಗಳನ್ನ ಹೇಗೆ ಅರ್ಥ ಮಾಡಿಕೊಂಡು, ಆ ಪಾತ್ರಗಳ ಸ್ವಭಾವ ಏನು, ಆ ಚಿತ್ರಣ ಏನು, ಆ ಪಾತ್ರಗಳು ಈ ಗಾಂಧಾರಿ ಎನ್ನುವಂತ ಕಾದಂಬರಿಗೆ ಹೇಗೆ ಪೂರಕ ಎನ್ನುವ ದೃಷ್ಟಿಯಲ್ಲಿ ಚಿತ್ರಿಸಿದ್ದೇನೆ. ಮಹಾಭಾರತ ಕಥೆಯಲ್ಲಿ ಬರುವಂತ ಪಾತ್ರಗಳು ವಿದುರ ಇರಬಹುದು, ಧೃತರಾಷ್ಟ್ರ ಇರಬಹುದು, ಧರ್ಮಜ ಇರಬಹುದು, ಪಾರ್ಥ ಇರಬಹುದು, ದ್ರೌಪದಿ ಇರಬಹುದು, ದುರ್ಯೋಧನ ಇರಬಹುದು, ಅವರನ್ನೆಲ್ಲ ಹಾಗೆ ವಿಶ್ಲೇಷಣೆ ಮಾಡಿದ್ದಾರೆ. ಈ 3 ಪುಸ್ತಕಗಳ ಬಿಡುಗಡೆ ಬರುವ ಭಾನುವಾರ 29 ಮಾರ್ಚ್ ಬೆಂಗಳೂರಿನ ಜಯನಗರದ ಯುವಪಥ ಆಡಿಟೋರಿಯಂನಲ್ಲಿ ಲೋಕಾರ್ಪಣೆ ಆಗ್ತದೆ ಪುಸ್ತಕ. ಪೂರ್ತಿ ದಿವಸದ ಕಾರ್ಯಕ್ರಮ ಇದು ಮಧ್ಯಾಹ್ನದವರೆಗಿನ ಕಾರ್ಯಕ್ರಮ. ಮಧ್ಯಾಹ್ನ ನಂತರ ಚಿಪ್ಪಾವನ ಯಕ್ಷ ಮಿತ್ರರು ಬೆಂಗಳೂರು ಅನ್ನುವಂತ ಒಂದು ಹೊಸ ಯಕ್ಷಗಾನ ಸಂಘದ ಉದ್ಘಾಟನೆ ಮತ್ತು ಸಂಘದ ಸದಸ್ಯರಿಂದ ಶ್ರೀಕೃಷ್ಣ ಸಂಧಾನ ಎನ್ನುವಂತ ತಾಳಮದ್ದಲೆ ಕಾರ್ಯಕ್ರಮ ಇದೆ. ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನನ್ನ ಪ್ರಕಟಣೆಗಳನ್ನು ಕೊಂಡು ಪ್ರೋತ್ಸಾಹಿಸಿದಂತೆ ಈ 3 ಪುಸ್ತಕಗಳನ್ನು ಕೊಂಡು ಓದಿ ನನ್ನನ್ನು ಪ್ರೋತ್ಸಾಹಿಸಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಶೋಭೆಯನ್ನು ತಂದುಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಖಂಡಿತ ಹೌದು, ನೀವು ಬನ್ನಿ.